ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ಪುರಾತನ ದೇವಾಲಯಗಳು ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ. ಇವಾಗ ನಾವು ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಸಿಂಗ್ಟಾಲೂರು ಗ್ರಾಮದಲ್ಲಿದ್ದೇವೆ. ಈ ಒಂದು ಸಿಂಗ್ಟಾಲೂರು ಗ್ರಾಮ ಕೂಡ ತುಂಗಭದ್ರಾ ನದಿಯ ದಡದಲ್ಲಿರುವಂಥದ್ದು. ಇಲ್ಲಿ ಕೂಡ ಸಾಕಷ್ಟು ದೇವಸ್ಥಾನಗಳಿದ್ದಾವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಒಂದು ಕಡೆ ಮಾರುತಿ ದೇವಸ್ಥಾನವಿದೆ, ಅದರ ಪಕ್ಕದಲ್ಲೇ ಕಲ್ಲೇಶ್ವರ ದೇವಸ್ಥಾನ ಕೂಡ ಇದೆ. ಅದರ ಪಕ್ಕದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇದು ತುಂಗಭದ್ರಾ ನದಿಯ ದಡ. ಹೀಗಾಗಿ ಈ ಒಂದು ಗ್ರಾಮದಲ್ಲಿ ಕೂಡ ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಸಾಕಷ್ಟು ದೇವಾಲಯಗಳು ಕೂಡ ಅಭಿವೃದ್ಧಿಯಾಗಿದ್ದವು. ಆದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಇಂತಿನ ಜನರು ಕೂಡ ಇದಕ್ಕೆ ಹಳೆ ಕಾಲದ ಒಂದು ದೇವಸ್ಥಾನಕ್ಕೆ ಸುಣ್ಣ ಬಡಿಯುವಂಥ ಕೆಲಸ ಆಗಿದೆ. ಪುರಾತನ ಕಾಲದ ದೇವಸ್ಥಾನಗಳು ಕೂಡ ರಕ್ಷಣೆ ಆಗಬೇಕಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ತುಂಗಭದ್ರಾ ನದಿ ದಡದಲ್ಲಿರುವಂಥ ಈ ಒಂದು ದೇವಸ್ಥಾನಗಳಿಗೆ ಕೂಡ ಸಾಕಷ್ಟು ನಿಧಿಗಳರ ಹಾವಳಿ ಕೂಡ ಹೆಚ್ಚಾಗಿದೆ. 5 ರಿಂದ 10 ವರ್ಷ 15 ವರ್ಷ ಕೂಡ ಇಲ್ಲಿ ನಿರಂತರವಾಗಿ ನಿಧಿಗಳರು ಕೂಡ ಈ ಒಂದು ದೇವಸ್ಥಾನಗಳಲ್ಲಿ ನಿಧಿ ಶೋಧ ಮಾಡುವಂಥ ಕೆಲಸ ಮಾಡಿದ್ದಾರೆ. ನಾವಿವಾಗ ರಿಪಬ್ಲಿಕ್ ಕನ್ನಡನೂ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವಂಥದ್ದು ಆ ದೇವಸ್ಥಾನದಲ್ಲಿ ಯಾವ ರೀತಿ ನಿಧಿ ಶೋಧ ಮಾಡಿದ್ದಾರೆ ಅಂಥೇಳಿ ತೋರಿಸುವಂಥ ಪ್ರಯತ್ನ ಮಾಡ್ತೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರುವಂಥದ್ದು ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ. ಈ ಒಂದು ನವರಂಗ ಅಂತ ಏನಂತಾರೆ, ನವರಂಗದ ಮುಂಭಾಗದಲ್ಲಿ ಅಂದರೆ ಇದೇ ಒಂದು ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಿಧಿ ಇರುತ್ತೆ, ವಜ್ರ ವೈಡೂರ್ಯಗಳಿರ್ತಾವೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಇದನ್ನು ಕೂಡ ಈ ಹಿಂದೆ ತೆಗೆದುವಂಥ ಕೆಲಸ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಸಿಮೆಂಟ್ ಕೂಡ ಮಾಡಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಕೂಡ ಇಲ್ಲಿ ಈ ರೀತಿ ನಿಧಿಗಳರು ಕೂಡ ದುಷ್ಕೃತ್ಯವನ್ನು ಎಸಗಿರುವಂಥದ್ದು. ಈ ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು, ಶಿವಲಿಂಗ ಇದೆ, ಶಿವಲಿಂಗನ ಮುಂಭಾಗದಲ್ಲಿ ನಂದಿ ಮೂರ್ತಿ ಕೂಡ ಇದೆ. ಈ ಒಂದು ದೇವಸ್ಥಾನ ಪುರಾತನ ಕಾಲದ್ದು, ಆದರೆ ಇತ್ತೀಚಿನ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಸುಣ್ಣ ಹಚ್ಚುವಂಥ ಕೆಲಸ ಮಾಡಿದೆ. ಇದನ್ನು ಕೂಡ ಸಂರಕ್ಷಣೆ ಮಾಡಬೇಕಂತೇಳಿ ಇತಿಹಾಸ ತಜ್ಞರು ಮತ್ತು ಗ್ರಾಮಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ. ನಾವು ಈ ಒಂದು ಭಾಗದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದು ನಂದಿ ವಿಗ್ರಹ ಆದ ನಂತರ ಶಿವಲಿಂಗನ ಮೂರ್ತಿ ಕೂಡ ಇಲ್ಲಿದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಶಿವಲಿಂಗನ ಮೂರ್ತಿ ಸಂಪೂರ್ಣವಾಗಿ ಇದನ್ನು ಕೂಡ ತೆಗೆಯುವಂಥ ಕೆಲಸ ಮಾಡಿದರು. ಯಾಕಂತಂದರೆ ಇಲ್ಲಿ ಪಾಣಿಪೀಠ ಇರಬೇಕಾಗತ್ತೆ, ಆದರೆ ಯಾವುದೇ ರೀತಿಯಿಂದ ಪಾಣಿಪೀಠ ಇಲ್ಲ, ಕೇವಲ ಶಿವಲಿಂಗ ಮಾತ್ರ ಇದೆ. ಈ ಒಂದು ಭಾಗದಲ್ಲಿ ಕೂಡ ನಿಧಿಗಳರು ಕೂಡ ಹಡ್ಡಿದ್ರು. ಆ ಸಮಯದಲ್ಲಿ ಗ್ರಾಮಸ್ಥರು ಮತ್ತೆ ಇಲ್ಲಿ ಸಿಮೆಂಟ್ ಕಾಂಕ್ರೀಟ್ ಹಾಕುವ ಮೂಲಕ ಪ್ರತಿಷ್ಠಾಪನೆ ಕಡೆ ಅಂದರೆ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನೊಂದು ಕಡೆ ಸಿಂಗ್ಟಾಲೂರು ಗ್ರಾಮದಲ್ಲಿ ಕೂಡ ಇವಾಗ ಒಂದು ದುಷ್ಕೃತ್ಯ ನಡೆದಿರುವಂಥದ್ದು. ಯಾಕಂತಂದರೆ ತುಂಗಭದ್ರಾ ನದಿ ದಡದಲ್ಲಿರುವಂಥ ರಾಮಲಿಂಗೇಶ್ವರ ದೇವಸ್ಥಾನ ಮತ್ತು ಆ ದೇವಸ್ಥಾನದಲ್ಲಿರುವಂಥ ಶಿವಲಿಂಗನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಅದರ ಪಕ್ಕದಲ್ಲಿರುವಂಥ ಹೊನ್ನಮ್ಮ ದೇವ ಏನಿದೆ, ಈ ದೇವಸ್ಥಾನವನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಹೀಗಾಗಿ ಗ್ರಾಮದಲ್ಲಿ ಕೂಡ ಸಾಕಷ್ಟು ಆತಂಕ ಎಡೆ ಮಾಡಿಕೊಡ್ತಾ ಇದೆ. ನಾವು ಇಲ್ಲಿ ನೋಡ್ತಾ ಇರುವಂಥದ್ದು ಇದು ಶಾಸನ. ಸುಮಾರು 13ನೇ ಶತಮಾನದಲ್ಲಿ ಅಂದರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿರುವಂಥ ಈ ಒಂದು ಶಾಸನ ಕೂಡ ಹೇಳ್ತಾ ಇದೆ, ಈ ಒಂದು ದೇವಸ್ಥಾನವನ್ನು ಆರಾಧನೆ ಮಾಡಿದರೆ ಒಳ್ಳೆಯದಾಗತ್ತೆ. ಇಲ್ಲಿ ಏನಾದರೂ ಕೆಟ್ಟ ಕೆಲಸ ಅಂದರೆ ದೇವಸ್ಥಾನ ಹಾಳು ಮಾಡುವುದಾದರೆ ನಿಮ್ಮ ಜೀವನ ಸರ್ವನಾಶ ಆಗುತ್ತೆ ಅಂತೇಳಿ ಕೂಡ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಸಂಪೂರ್ಣವಾಗಿ ಹಳೆಗನ್ನಡದಲ್ಲಿರುವಂಥ ಈ ಶಾಸನ ಪತ್ತೆಯಾಗಿದ್ದು ಸಾಕಷ್ಟು ಕುರುಹುಗಳು ಕೂಡ ಇಲ್ಲಿ ಪತ್ತೆ ಆಗ್ತಾ ಇದ್ದಾವೆ. ಒಟ್ಟಾರೆ ಹೇಳಬೇಕಂತಂದರೆ ಸಿಂಗ್ಟಾಲೂರು ಗ್ರಾಮದಲ್ಲಿ ಇವಾಗ ಆತಂಕ ಆಗ್ತಾ ಇದೆ. ಯಾಕಂತಂದರೆ ಈ ಒಂದು ಗ್ರಾಮದಲ್ಲಿರುವಂಥ ಪುರಾತನ ಕಾಲದ ದೇವಸ್ಥಾನವನ್ನು ಕೂಡ ಧ್ವಂಸ ಮಾಡಲಾಗಿದೆ. ಶಿವಲಿಂಗನ ಮೂರ್ತಿ ಧ್ವಂಸ ಮಾಡಿದ್ದಾರೆ, ಅದರ ಮುಂದೆ ಇರುವಂಥ ನಂದಿ ಮೂರ್ತಿಯನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಅದಾದ ನಂತರ ಹೊನ್ನೆತ್ತಮ್ಮ ದೇವಿಯ ಮೂರ್ತಿ ಭಗ್ನ ಮಾಡಿರುವುದು ಗ್ರಾಮಸ್ಥರಲ್ಲಿ ಸಾಕಷ್ಟು ಆಕ್ರೋಶ ಉಂಟಾಗ್ತಾ ಇದೆ. ಹೀಗಾಗಿ ನಮ್ಮ ಗ್ರಾಮಕ್ಕೆ ಪೊಲೀಸ್ ಬಂದೋಬಸ್ತನ್ನು ಆಯೋಜನೆ ಮಾಡಬೇಕು. ಪುರಾತನ ದೇವಸ್ಥಾನಗಳು ಸಾಕಷ್ಟಿದ್ದಾವೆ. ಇಂಥ ನಿಧಿಗಳರಾಗಿರ್ಬೋದು ಮತ್ತು ಬೇರೆ ಯಾವುದೇ ಒಂದು ದುಷ್ಕೃತ್ಯ ಮಾಡುವಂಥ ಕಿಡಿಗೇಡಿ ಕೂಡ ಪುರಾತನ ಕಾಲದ ದೇವಸ್ಥಾನಗಳನ್ನು ಹಾಳು ಮಾಡುವ ಆತಂಕ ನಮ್ಮ ಗ್ರಾಮಕ್ಕೆ ಎದುರಾಗಿದೆ. ಹೀಗಾಗಿ ಸೂಕ್ತವಾದ ಭದ್ರತೆ ಕಲ್ಪಿಸಿಕೊಡ್ಬೇಕಂತೇಳಿ ಸಿಂಗ್ಟಾಲೂರು ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ನಿಧಿಗಿದಿ ಐತೆ ಅಂತಂದು ಹೇಳ್ತಾ ಇದ್ರು ಸರ. ಇಷ್ಟು ದಿನ ಯಾರು ಹಂಗೆ ಮಾಡಿದ್ದಿಲ್ಲ. ಒಂದು 5-6 ವರ್ಷದಿಂದ ಎಬ್ಬಿದ್ರು ಸರ. ಎಬ್ಬಿದಿಂದ ವಾಪಸ್ಸು ತಿರುಗಿ ಅದನ್ನು ನೀಟ್ನೆಸ್ ಮಾಡಿ ವಾಪಸ್ ಹೆಂಗಿದ್ದು ಹಂಗೆ ಇಟ್ಟಿವಿ ಸರ. ಇತ್ತೀಚೆಗೇನು ಹಂಗಾಗಿಲ್ಲ. ಅಲ್ಲಿ ಆದ ಘಟನೆ ಬಂದ ಮತ್ತು ಅದ್ರ ಸಂಬಂಧ ಬಂದು ಇಲ್ಲಿ ನಾವು ಹೇಳಕತ್ತೀವಿ ಸರ್. ಭಗ್ನ ಮಾಡಿರಲ್ಲ ಸರ. ಅದ್ರ ಸಂಬಂಧ ಇಲ್ಲಿ ಮಾಡಬಾರ್ದು ಅಂತಂದು ಹೇಳಿ ಬಂದು ಇದನ್ನು ಮಾಡಕತ್ತೀವಿ ಸರ್. ಭದ್ರತೆ ಬೇಕು ಸರ್. ಬೇಕು ಸರ್. ಹಿಂದೆ ಮಾಡ್ಯಾರ ಸರ್. ಒಂದು 5-6 ವರ್ಷದಿಂದ ಎಬ್ಬಿದ್ರು ಸರ್ ಅದನ್ನು. ನಿಧಿ ಸಂಬಂಧ ಎಬ್ಬಿದ್ದು ಸರ್. ವಾಪಸ್ ಅದನ್ನು ನೀಟ್ ಮಾಡಿಸಿ ಇಟ್ಕೊಂಡು ಸರ್. ಹಂಗೆ ಮಾಡ್ಬಾರ್ದು ಅಂತ ಹೇಳಕತ್ತೀವಿ ಸರ್. ಸ್ವಲ್ಪ ಭದ್ರತೆ ಕೊಡ್ಬೇಕು ಸರ್ ನಮಗೆ. ಕಾವಲು ಕಾಯ್ಬೇಕು ಸರ್. ಈ ಥರ ಆಗ್ಬಾರ್ದಂತ. ಮುಂದೆ ಈಗ ಅಲ್ಲಿ ಆಗೈತಿ, ಇಲ್ಲಿ ಆಗ್ಬಾರ್ದಂತ ಒಂದು ಇದು ಸರ್. ಅದ್ರ ಸಂಬಂಧ ಹೇಳ್ತೀವಿ ಸರ್.
ಸಿಂಗಟಲೂರು ಗ್ರಾಮದ ವ್ಯಾಪ್ತಿಯೊಳಗೆ ಈ ತುಂಗಭದ್ರಾ ನದಿಯ ದಂಡೆ ಒಳಗೆ ನಾವು ನೋಡಿದ್ವಿ ಅಂತ ಹೇಳಿದರೆ ಬಹುಶಃ ಚಾಲುಕ್ಯರ ಕಾಲದ ದೇವಾಲಯಗಳಾಗಿರಲಿ, ಆಮೇಲೆ ಹೊಯ್ಸಳರ ಕಾಲದ ಕೆಲವೊಂದಿಷ್ಟು ಅವಶೇಷಗಳಾಗಿರಲಿ, ಇಲ್ಲ ಅಂತೇಳಿ ವಿಜಯನಗರ ಸಾಮ್ರಾಜ್ಯದ ಕೆಲವೊಂದಿಷ್ಟು ಅವಶೇಷಗಳು ಸಿಗ್ತಾವೆ. ನಾವು ಸ್ವಲ್ಪ ನಮ್ಮ ಗಮನಕ್ಕೆ ಬಂದ ಪ್ರಕಾರ ಅಂತ ಹೇಳಿದರೆ ಇಲ್ಲಿ 11 ಮತ್ತು 13ನೇ ಶತಮಾನ ಕಾಲಾವಧಿಗೆ ಕೆಲವೊಂದಿಷ್ಟು ದೇವಾಲಯಗಳ ಕುರುಗಳು ಸಿಗ್ತಾವೆ. ನೀವು ನೋಡ್ಬೋದು ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಕಲ್ಲೇಶ್ವರ ದೇವಾಲಯದ ಒಂದು ಕೆಲವು ಎಡಭಾಗದೊಳಗೆ ಒಂದು ಶಾಸನ ಐತೆ. ಆ ಶಾಸನ ಹಳಗನ್ನಡದಲ್ಲಿ ಇರೋದ್ರಿಂದ ಆ ಶಾಸನದೊಳಗೆ ಹೇಳಲಾಗ್ತೈತಿ, ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ ಅದರೊಳಗೆ. ಅಲ್ಲಿ ನಂದಿ ಮತ್ತು ಬಸವನ ಒಂದು ಚಿತ್ರ ಇರ್ತಕ್ಕಂಥ ಒಂದು ಶಾಸನ ಇರೋದ್ರಿಂದ ಆ ಶಾಸನ ಬಹುತೇಕ ನಂದಿ ಮತ್ತು ಬಸವನ ಏನು ಚಿತ್ರ ಇರ್ತಕ್ಕಂಥ ಶಾಸನಗಳು ಈ ಚಾಲುಕ್ಯರ ಕಾಲಾವಧಿಯೊಳಗೆ ಅಂದುಬಿಟ್ರೆ ನಮ್ಗೆ ಯಾರು ಶಾವನರ್ ಅಂತ ಏನು ಬರ್ತಾರೆ ಇತಿಹಾಸದೊಳಗೆ, ಅವ್ರ ಕಾಲದೊಳಗೆ ಕೆಲವೊಂದಿಷ್ಟು ಮಾಹಿತಿಗಳು ಸಿಗಕ್ಕೆ ಹೋಗ್ತಾವೆ ಸರ್. ಅದ್ರ ಪ್ರಕಾರ ನೋಡಿದ್ರೆ ನಂದಿ ಮತ್ತು ಇನ್ನೊಂದು ಯಾವುದು ಬಸವ, ಆಮೇಲೆ ಮೇಲೆ ಛಾವಣಿ ಮೇಲೆ ಇರ್ತಕ್ಕಂಥ ಒಂದು ಪುಷ್ಪದಳದ ಒಂದು ಚಿತ್ರ, ಇವುಗಳಲ್ಲಿ ಹೆಚ್ಚಾಗಿ ಕಂಡುಬರೋದು ಎಲ್ಲಿ ಅಂತ ಹೇಳಿದರೆ ನಮ್ಮ ಚಾಲುಕ್ಯರ ಕಾಲಾವಧಿಯಲ್ಲಿ ಕಂಡುಬರ್ತವೆ. ನಾವು ಅದನ್ನು ಅಷ್ಟು ವಿಶ್ವಾಸದಿಂದ ನೋಡ್ಬೇಕಂತ ಹೇಳಿದರೆ ನಮಗೆ ಈ ಕಡೆನೇ ಈಗ ಇತ್ತೀಚೆಗೆ ನಾವು ಏನು ಉತ್ಖನನ ಮಾಡ್ತಕ್ಕಂಥ ಪ್ರದೇಶಗಳಲ್ಲಿ ಲಕ್ಕುಂಡಿ ನೋಡೋದಾಗಲಿ, ಕಪ್ಪತಗುಡ್ಡದ ಸುತ್ತಮುತ್ತಲ ಭಾಗದಲ್ಲಿ ನೋಡಿದ್ರೆ ಬಹುತೇಕ ನಮ್ಮ ಕಾಣದಲ್ಲಿ 11, 12ನೇ ಶತಮಾನ 13ನೇ ಶತಮಾನದ ಕಲ್ಯಾಣ ಚಾಲುಕ್ಯರ ಅವಶೇಷಗಳು ಕಂಡುಬರ್ತವೆ. ಹಾಗಾಗಿ ನಾವು ಇದನ್ನು ನಮ್ಮ ಕಲ್ಲೇಶ್ವರ ದೇವಾಲಯವನ್ನು ನೋಡಿದಾಗ ನಾವು ಆಶ್ಚರ್ಯಚಕಿತರಾದ್ವಿ. ಇಲ್ಲೊಂದು ಶಾಸನ ಐತಿ, ಏನು ಪುರಾತತ್ವ ಇಲಾಖೆಯವರಾಗಲಿ ಅಥವಾ ಸಂರಕ್ಷಣೆಗೆ ಸಂಬಂಧಪಟ್ಟ ಇಲಾಖೆಗಳಾಗಲಿ ಇದುವರೆಗೂ ಏನು ಅವ್ರ ಕಣ್ಣಿಗೆ ಕಂಡೈತೋ ಇಲ್ಲೋ ಅನ್ನೋಂಥ ಪ್ರಶ್ನೆ ಈಗ ನನಗೆ ಏನು ಗೋಚರ ಏನು ನನಗೆ ಒಂದು ರೀತಿ ಉದ್ಭವಗೊಳ್ಳಕತ್ತೈತಿ. ಹಾಗಾಗಿ ನಾನು ಸಂಬಂಧಪಟ್ಟ ಇಲಾಖೆಗೆ ಒಂದು ಮನವಿ ಮಾಡ್ಕೋತೀನಿ. ಇದು ಅತ್ಯಂತ ಪ್ರಾಚೀನ ಅಂದ್ರೆ 12, 11, 13 ಅದರೊಳಗೆ ಇನ್ನೂ ಸ್ವಲ್ಪ ಮಾಹಿತಿ ತೊಗೊಂಡು ನೋಡಿದಾಗ ಅಲ್ಲಿ ಹೇಳ್ತೈತಿ, ಈ ಒಂದು ದೇವಾಲಯವನ್ನು ರಕ್ಷಣೆ ಮಾಡಿದವ್ರಿಗೆ ಪುಣ್ಯ ಸಿಗ್ತೈತಿ, ಇದನ್ನು ಹಾಳು ಮಾಡಿದವ್ರಿಗೆ ಪಾಪ ಶಪಿಸುತ್ತದೆ ಅಂಥೇಳಿ ಅದರೊಳಗೆ ಮಾಹಿತಿಗಳು ಕೆಲವೊಂದಿಷ್ಟು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ಯಾರಲ್ಲೇ. ಇನ್ನು ಆರಂಭದೊಳಗೆ ನೋಡಿತಂದ್ರೆ ಅಲ್ಲಿ ಶ್ರೀ ಪೃಥ್ವಿ ವಲ್ಲಭ ಅನ್ನುವಂಥ ಕೆಲವೊಂದಿಷ್ಟು ಹೆಸರನ್ನು ಸೇರ್ಪಡೆ ಮಾಡಲಾಗೈತಿ. ನಾವು 11 ಮತ್ತು 13ನೇ ಶತಮಾನ ನೋಡೋದಾದ್ರೆ 6ನೇ ವಿಕ್ರಮಾದಿತ್ಯನಿಗೆ ತ್ರಿಭುವನ ಮಲ್ಲ, ಆಮೇಲೆ ಪೃಥ್ವಿ ಏನು ಶ್ರೀ ಪೃಥ್ವಿ ವಲ್ಲಭ ಅಂತ ಕೆಲವೊಂದಿಷ್ಟು ಆತನಿಗೆ ಬಿರುದುಗಳಿದ್ವು. ಇದನ್ನು ಹೋಲಿಕೆ ಮಾಡಿ ನೋಡಿದ್ರೆ ಬಹುಶಃ ಆತನ ಕಾಲಾವಧಿಗೆ ಇದು ಹೋಲಿಕೆ ಆಗುತ್ತಾನೆ ಏನೋ ಅನ್ನುವಂಥ ಒಂದು ನನಗೆ ಭಾವನೆ ಅನ್ಸಾಕತ್ತೈತಿ. ಯಾಕಂದ್ರೆ ಕಲ್ಯಾಣ ಚಾಲುಕ್ಯರು ಅಂತ ಬಂದಾಗ ಆತನು ಸ್ವಲ್ಪ ಹೈಲೈಟ್ ಆಗ್ತಾನೆ ಸರ್. ಹೌದು ಸರ್, ನಾವು ನಮ್ಮ ಹಿರಿಯರನ್ನು ಕೇಳಿದ ಪ್ರಕಾರ ಅಥವಾ ನಾವು ಹಿಂದಿರ್ತಕ್ಕಂಥ ನಮ್ಗಿಂತ ದೊಡ್ಡವ್ರನ್ನ ಕೇಳಿದ ಪ್ರಕಾರ ಇಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಇಲ್ಲಿ ನಿಧಿಯ ಒಂದು ಆಶೆಯಿಂದ ಅಲ್ಲಿ ಅಗೆಯಲಾಗಿತ್ತು ಅಂಥೇಳಿ ನೀವು ನೋಡ್ಬೋದು ಸರ್. ಆ ಲಿಂಗದ ಕೆಳಭಾಗದೊಳಗೆ ಅಭದ್ರತೆ ಐತಿ, ಅಂದ್ರೆ ಸಡಿಲ ಭಾಗ ಐತಿ, ಅಂದ್ರೆ ಅಲ್ಲಿ ಅವರು ಎಬ್ಬ್ಯಾರ ಸರ್, ಅಲ್ಲಿ ಎಬ್ಬುವಂಥ ಅಥವಾ ಅದನ್ನ ಹೂಳುವಂಥ ಅಗೆಯುವಂಥ ಪ್ರಯತ್ನವನ್ನು ಮಾಡ್ಯಾರ. ಬಹುಶಃ ಅದು ಅವ್ರ ಕೈಲಿ ಸಾಧ್ಯ ಆಗಿಲ್ಲ ಅಂತ ನಾನು ಇದು ಬರ್ತೈತೆ ಸರ್, ಅದು ಗಮನಕ್ಕೆ ಬರ್ತೈತಿ. ಮತ್ತು ಇನ್ನೂ ಧಾರ್ಮಿಕತೆಯ ಆಧಾರದ ಮೇಲೆ ಜನ ಏನು ಮಾಡ್ಯಾರ ಅಂತ ಹೇಳಿ ಅದರಿಂದ ಸುಣ್ಣವನ್ನು ಬೆಳೆಯುವಂಥ ಪ್ರಯತ್ನವನ್ನು ಮಾಡ್ಯಾರ. ಅದರ ಮೂಲ ಆಕೃತಿಯನ್ನು ಸ್ವಲ್ಪ ಏನು ಕೆಡಿಸುವಂಥ ಪ್ರಯತ್ನ ಆಗೈತಿ. ಹಾಗಾಗಿ ಅವ್ರಿಗೆ ಅರಿವಿಲ್ಲ ಅನ್ನೋದಕ್ಕಿಂತ ಅವರಿಗೆ ಧಾರ್ಮಿಕ ಇದ್ರ ಮೇಲೆ ಅವ್ರು ಹೆಚ್ಚು ಅದನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಹೋಗ್ಯಾರ. ಹೌದು ಸರ್, ಅದು ವಿಶೇಷವಾಗಿ ಈ ಒಂದು ಶಿವರಾತ್ರಿ ದಿನದಿಂದ ಆಗಿರೋದು ಎಲ್ಲ ನಮ್ಮ ಮೂರ್ತಿ ಪೂಜಾ ಆರಾಧಕದ ಕೆಲವೊಂದಿಷ್ಟು ಧರ್ಮೀಯರಿಗೆ ನಮಗೆ ಭಾಳ ನೋವನ್ನು ಉಂಟು ಮಾಡ್ತೈತಿ. ಯಾಕಂತ ಹೇಳಿದ್ರೆ ನಮ್ಮ ರಾಷ್ಟ್ರ ಸರ್ವಧರ್ಮ ಸಮನ್ವಿತ ರಾಷ್ಟ್ರ ಆಗಿರೋದ್ರಿಂದ ಎಲ್ಲ ಧರ್ಮೀಯ ಆಚರಣೆಗಳಿಗೂ ಕೂಡ ಮುಖ್ಯ ಅವಕಾಶಗಳು ಅದಾವಿಲ್ಲ. ಹಂಗಿರ್ಬೇಕಾದ್ರೆ ಎಲ್ಲರೂ ಕೂಡ ಯಾವ ಒಂದು ಧರ್ಮದ ಆಚರಣೆಗಳಿಗೂ ಧಕ್ಕೆ ಆಗ್ಲಾರ್ದಂಗೆ ನಡ್ಕೊಂಡು ಹೋಗ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಒಂದು ಆದ್ಯ ಕರ್ತವ್ಯ ಆಗೈತಿ. ಹಿಂಗಿರ್ಬೇಕಾದ್ರೂ ಕೂಡ ಕೆಲವೊಂದಿಷ್ಟು ಕಿಡಿಗೇಡಿಗಳು ಇವತ್ತಿನ ದಿನ ಅಂದರೆ ನಿನ್ನೆ ದಿನನೇ ಅದನ್ನು ಅವಶೇಷಗಳನ್ನ ಬಗ್ಗೆ ಇದು ಮಾಡಿರೋದ್ರಿಂದ ಅದಕ್ಕೆ ಎಲ್ಲೋ ಆಚರಣೆ ಅಥವಾ ಈ ಮೂರ್ತಿ ಪೂಜೆ ಆರಾಧಕರಿಗೆ ಅದೊಂದು ಭಾಳ ಮನಸ್ಸಿಗೆ ನೋವನ್ನು ಘಾಸಿಯನ್ನು ಉಂಟು ಮಾಡಿ ಸರ್. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಮುಂದಿನ ಹಂತದೊಳಗೆ ಅದು ಏನು ಅವ್ರ ಮೇಲೆ ಪೊಲೀಸ್ ಬಂದೋಬಸ್ತ್ ಕೊಡೋದಾಗಿರಲಿ, ಆಮೇಲೆ ಅಂಥ ದೇವಾಲಯಗಳಿಗೆ CC ಕ್ಯಾಮ್ರಾಗಳನ್ನು ಒದಗಿಸ್ಕೊಡೋದಾಗಿರಲಿ, ಅಂಥ ದೇವಾಲಯಗಳಿಗೆ ನೀರಿನ ವ್ಯವಸ್ಥೆ ಅಥವಾ ಮೂಲ ಕೆಲವೊಂದಿಷ್ಟು ಕನಿಷ್ಠ ಸೌಲಭ್ಯಗಳು ಸಿಕ್ಕುವ ಅಂತೇಳಿದರೆ ಇಲಾಖೆಯಿಂದ ರಕ್ಷಣೆ ಸಿಗದೆ ಹೋದರೂ ಕೂಡ ಅಲ್ಲಿ ಜನಸಾಮಾನ್ಯರ ಕಡೆಯಿಂದನೂ ಕೆಲವೊಂದಿಷ್ಟು ಅಲ್ಲಿ ಬಂದು ಕೊಡೋದಾಗಿರಲಿ, ಅಲ್ಲಿ ಹೋಗೋದು ಬರೋದು ಮಾಡ್ಕೊತಿರೋದ್ರಿಂದ ಅವ್ರಿಗೆ ರಕ್ಷಣೆ ಸಿಗುವಂಥ ಸಾಧ್ಯತೆಗಳದವು. ಹಾಗಾಗಿ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಶೀಘ್ರ ಒದಗಿಸಿಕೊಟ್ಟು ಇನ್ನು ಶಾಶ್ವತ ಅದನ್ನು ರಕ್ಷಣೆಗೆ ಏನು ಕ್ರಮ ಬೇಕು ಅದನ್ನು ಸಂಬಂಧಪಟ್ಟ ಇಲಾಖೆಯವರು ಕೈಗೊಳ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊತೇನೆ.